ಸರ್ ಈ ಥರ ಕಂಟೆಂಟ್ ಸಿಗುವಾಗ ಸರ್ ಅದೇ ಸಾಮಾನ್ಯವಾಗಿ ಬಡವರ್ಗದಿಂದ ಶ್ರೀಮಂತ ವರ್ಗಕ್ಕೂ ಸಾಕಷ್ಟು ಜರ್ನಿ ಇದೆ ಸರ್. ಇದೆಲ್ಲರ ಜೊತೆಗೆ ನಾವು ಒಡನಾಟ ಅನ್ನೋದು ಇರಬೇಕು. ಸೊ ಅವು ಒಡನಾಟನ ಹೇಗೆ ಸ್ವೀಕರಿಸ್ತಾರೆ, ಹೇಗೆ ಇರ್ತಾರೆ ಆಫೀಸರ್ ಅಂತ ಅಂದ್ಬಿಟ್ಟು, ಯಾಕಂದರೆ ಇಂಥ ಕಂಟೆಂಟ್ನ ಎಲ್ಲಿಂದ ತೆಗಿತಾರೆ, ಜನಗಳ ಜೊತೆ ಮಾತಾಡ್ತಾರೆ. ಅದೇ ನಾನು ಹೇಳಿದ್ದು, ನಿಮ್ಮ ಹತ್ರ ನೀವು ನನಗೆ ಯಾವಾಗ ಸಿಕ್ಕರೆ ನಿಮಗೆ ಗೊತ್ತಾಗುತ್ತೆ ಏನು ಇಷ್ಟಲ್ಲೇ ಕೈ ಹಾಕ್ತೀನಿ. ಯಾಕಂದರೆ ನಾನು ಅಷ್ಟೊಂದು ಮಾತಾಡ್ತೀನಿ, ನಾನು ಕಲಿತೀನಿ. ಆ್ಯಕ್ಚುಲಿ ನನಗೆ ಗೊತ್ತು ಎವ್ರಿಬಡಿ ಈಸ್ ಯುನೀಕ್ ಅಂತ, ಅದು ಮಾತ್ರ ಸತ್ಯವಾಗಿ ಹೇಳ್ತೀನಿ. ಪ್ರತಿಯೊಬ್ಬರು ಸ್ಪೆಷಲ್ ಪೀಪಲ್ಗಳಿಲ್ಲಿ. ನಿಮ್ಗೆ ಹೇಳಿರ್ಬೋದೇ ಅವ್ನು ನೋಡಿ ಹೆಂಗಿದ್ದಾನೆ ನೀನು ಕಡಿಮೆ ಅಂತ. ನನಗನ್ಸೋದು ಯಾರು ಕಡಿಮೆ ಜಾಸ್ತಿ ಅಲ್ವೇ ಅಲ್ಲ, ಎವ್ರಿಬಡಿ ಈಸ್ ಯುನೀಕ್. ಒಂದು ಸತಿ ಟಚ್ ಮಾಡಿ ನೋಡಿ, ಅವ್ನ ಕೆಪಾಸಿಟಿ ಗೊತ್ತಾಗುತ್ತೆ ನಿಮ್ಗೆ, ಅವ್ನ ಯೋಗ್ಯತೆ ಗೊತ್ತಾಗುತ್ತೆ. ಟಚ್ ಮಾಡೋರಿಲ್ಲ ಇಲ್ಲ ಅಷ್ಟೇ. ನನ್ನ ಯಾಕೆ ಒಂದು ಸ್ವಲ್ಪ ಇಷ್ಟಪಡ್ತಾರೆ ಎಲ್ಲರೂ, ನನ್ನ ಯಾಕೆ ಇದನ್ನು ಇದು ಮಾಡ್ತಾರೆ ಅಂದರೆ ಬಿಕಾಸ್ ನಾನು ಅದನ್ನು ಟಚ್ ಮಾಡಿ ನೀವು ಮಾತಾಡಪ್ಪ ಅಂತೀನಿ. ಅದಕ್ಕೆ ಎಲ್ಲರೂ ಖುಷಿ, ಯಾಕಂದ್ರೆ ಅದಕ್ಕೆ ಅಷ್ಟು ಡಿಕೋಡ್ ಮಾಡ್ತಾರೆ, ಅಷ್ಟು ಇನ್ವಾಲ್ವ್ ಆಗ್ತಾರೆ, ಅವರೇ ಸಪ್ರೇಟ್ ಸಾಂಗ್ಸ್ ಮಾಡ್ತಾರೆ. ಬಿಕಾಸ್ ನಾನು ಡೈರೆಕ್ಟ್ರ್ ಜಾಗನ ಬಿಟ್ಕೊಟ್ಟು ಪಕ್ಕದಲ್ಲಿ ಇರ್ತೀನಿ, ನೋಡಿ ಇಲ್ಲಿ ದೊಡ್ಡ ಜಾಗ ಇದೆ, ಬಂದು ಕೂತ್ಕೊಳ್ಳಿ ನೀವೆಲ್ಲ ಡೈರೆಕ್ಟ್ರಸ್ಸು ಅಂತ. ಸೊ ಆ ಥರ ಎಲ್ಲರಲ್ಲೂ ಒಬ್ಬ ಡೈರೆಕ್ಟ್ರ್ ಇದ್ದಾನೆ, ಎಲ್ಲರಲ್ಲೂ ಒಬ್ಬ ಕ್ರಿಯೇಟಿವ್ ವ್ಯಕ್ತಿ ಇರ್ತಾನೆ, ಎಲ್ಲರಲ್ಲೂ ವಿಚಾರಗಳಿದ್ದಾವೆ, ಎಲ್ಲರಲ್ಲೂ ಅನಲೈಸೇಷನ್ ಇದಿದೆ, ತುಂಬ ಇದದು. ನೀವು ಹೇಳಿ ಯಾರಲ್ಲಿಲ್ಲ ಹೇಳಿ ನೋಡೋಣ. ಖಂಡಿತ ಎಲ್ಲರೂ ಅದು ನೀವು ಹೇಳಿದಾಗ ಅಲ್ವಾ? ಹೌದು, ಕರೆಕ್ಟ್. ಖಂಡಿತ ಪ್ರತಿಯೊಬ್ಬರಲ್ಲಿದೆ. ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಾವು ಜಾಸ್ತಿ ಜನ ಟಚ್ ಮಾಡ್ಬೋದು ಅಷ್ಟೇ. ಇಲ್ಲ ನಾನೇನು ಹೇಳ್ತೀನಿ, ನನ್ನ ಕತೆ ಹೇಳ್ತೀನಿ ಅಷ್ಟೇ. ನಾನು ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ನನಗೆ, ಯಾಕಂದರೆ ಅದು ಕನೆಕ್ಟ್ ಆಗದೇ ಇರ್ಬೋದು, ಕೆಲವು ಸತಿ ಆಗ್ಬೋದು, ಗೊತ್ತಿಲ್ಲ. ನಾನು ಸೇಫರ್ ಸೈಡ್ ಅಂದರೆ ನಾನು ಅವ್ರ ಜೊತೆನೇ ಟ್ರಾವೆಲ್ ಮಾಡಿದ್ರೆ ನಂಗೆ ತುಂಬ ಸೇಫ್ ಅನಿಸುತ್ತೆ ಆ್ಯಕ್ಚುಲಿ. ಅಷ್ಟು ಹೇಳಬಲ್ಲೆ ನಾನು. ಸರ್ ಇನ್ನು ಭಾಳ ಮುಖ್ಯವಾಗಿ ಗ್ಲಿಂಪ್ಸಲ್ಲಿ ನೋಡುವಾಗ ಜಾತಿ ಮತ್ತು ಧರ್ಮದ ಬಗ್ಗೆ ಮಾತಾಡ್ತೀರಿ ಸರ್. ಜಾತಿ ಮತ್ತು ಧರ್ಮವನ್ನು ಉಪ್ಪಿಯವರು ಯಾವ ರೀತಿ ಅನಲೈಸ್ ಮಾಡ್ತಾರೆ ಅಂತ. ಯಾಕೆಂದರೆ ಈಗಿನ ಪ್ರಸ್ತುತ ತಗೊಳ್ಳೋದ್ರೆ ಸರ್ ಒಂದಷ್ಟು ಜಾತಿನೇ ಬೇಡ ಅಂತ ಒಂದು ಕಡೆ ಹೇಳ್ತಾರೆ, ಮತ್ತೊಂದು ಕಡೆ ಈ ಜಾತಿಗೆ ನಮ್ಮನ್ನು ಸೇರಿಸಿ ಅನ್ನೋ ಥರ ಗಲಾಟೆಗಳಾಗುತ್ತೆ. ಅಲ್ಲಲ್ಲ, ಅದನ್ನು ನೋಡಿ, ಅದು ಕೂಡ ನಾನು ಯಾರು ಹೇಳೋದಕ್ಕೆ ಅದನ್ನು. ನನಗೊಂದು ಸಿನಿಮಾದಲ್ಲಿ ನೀವು ಆ ಸಿನಿಮಾ ನೋಡಿದಾಗ ಅನಿಸುತ್ತೆ ನಿಮ್ಗೆ ಯಾಕದು ಬಂದಿದೆ ಅನ್ನೋದು ಅರ್ಥ ಆಗುತ್ತೆ ನಿಮಗೆ. ಅರ್ಥ ಆಯ್ತಾ? ಇದು ಒಂದು ಪಾರ್ಟ್ ಅಲ್ಲ, ಇದು ಇಟ್ ಈಸ್ ಒಂದು ಕಂಟಿನ್ಯೂಯೇಷನಲ್ಲಿ ಬರೋವಂಥ ಒಂದು ಸನ್ನಿವೇಶ ಅದು. ಅವಾಗ ಅದು ನಿಮಗೆ ಇನ್ನೂ ಬೇರೆ ಥರ ಅರ್ಥ ಆಗ್ಬೋದು ನಿಮಗೆ. ಅರ್ಥ ಆಯ್ತಾ? ಇಟ್ ಈಸ್ ನಾಟ್ ಎ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್, ಇದು ಹಿಂಗಾಗೋದು ಅಲ್ಲ. ಅದು ಆ್ಯಕ್ಚುಲಿ ದೇರ್ ಆರ್ ಸೋ ಮೆನಿ ಟರ್ನ್ಸ್, ಟ್ವಿಸ್ಟ್ ಆ್ಯಂಡ್ ಏನೇನೋ ಇರುತ್ತೆ. ಅದರಲ್ಲಿ ಒಂದು ಪಾರ್ಟಲ್ಲಿ ಬಂದು ಹಂಗೆ ಹೋಗುತ್ತೆ, ಆಮೇಲೆ ಅದು ಬೇರೆ ಥರನೇ ನಿಮಗೆ ಬೇರೆ ರೂಪದಲ್ಲಿ ಟರ್ನ್ ಆಗುತ್ತೆ ಅದು. ಸೊ ಆ ಥರದ್ದು ಇದು ಮಾಡಿದ್ದೀವಿ ಇದರಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಜಗತ್ತು ಮುಳುಗೋ ತನಕ ಹೋದರೂ ಮಾತ್ರ ಜಾತಿ ಬಿಡಲ್ಲ ಅಂತ ಅನಿಸ್ತಾ ಇದೆ ಸರ್ ಅಂತ ಅಂದ್ಬಿಟ್ಟು. ಆ ಒಂದಿದೆ, ಯಾಕಂದರೆ ಅವ್ರು ಇರೋವಂಥ ಪರಿಸ್ಥಿತಿನಲ್ಲಿ ಜಾತಿನ ಒತ್ತು ಹೇಳುವಂಥ. ನಾನು ಅದನ್ನು ಯಾರು ಹೇಳೋದಕ್ಕೆ, ನಾನು ಆ್ಯಕ್ಚುಲಿ ನನಗಿರೋ ಮಾಧ್ಯಮದಲ್ಲಿ ನಾನು ಅದನ್ನು ಒಂದು ಸ್ವಲ್ಪ ಪಾಲಿಶ್ಡ್ ಆಗಿ ಒಂಚೂರು ಏನೋ ಹೇಳ್ಬೋದು ಅಷ್ಟೇ ಹೊರತು ಅದನ್ನು ನಾನು ಉಲ್ಲೇಖನೂ ಮಾಡಬಾರ್ದು ಆ್ಯಕ್ಚುಲಿ. ಬಿಕಾಸ್ ಆ್ಯಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಐ ಕೆನಾಟ್ ಆ್ಯಕ್ಚುಲಿ ಶೋ ಎನಿ ಇದು. ನನ್ನದೇ ಒಂದು ಲೋಕದಲ್ಲಿ ನನ್ನದೇ ಒಂದು ಇದು ಮಾಡಿ ಇದು ಕರೆಕ್ಟಾಗಿ ಯೋಚನೆ ಮಾಡಿ ಅಂತ ಹೇಳ್ಬೋದು ಅಷ್ಟೇ ಹೊರತು ನಾನು ಅದು ನಿಮ್ಮ ಜೊತೆ ಟ್ರಾವೆಲ್ ಆದಾಗ ನೀವು ಪಕ್ಕದಲ್ಲಿ ಕೂತಿರೋರು ನೀವು 10ರಷ್ಟು ಯೋಚನೆ ಮಾಡ್ತೀರ ನನಗಿಂತ. ಅರ್ಥ ಆಯ್ತಾ? ನನಗೆ ಗೊತ್ತಿರೋದು ಒಂದೇ, 10 ವಿಷಯ ಗೊತ್ತಿರುತ್ತೆ ಅವನಿಗೆ. ಅರ್ಥ ಆಯ್ತಾ? ನಾನು ಕಲ್ತ್ಕೊಂಡಿರೋ ಸದ್ಯ ಇಷ್ಟು ವರ್ಷದಲ್ಲಿ ನಾನು ಯಾವಾಗಲೂ ಯೋಚನೆ ಮಾಡ್ಬೇಕಾದ್ರೆ ನನಗೆ ಆಮೇಲೆ ಅರ್ಥ ಆಗೋದು, ಅಯ್ಯೋ ನಾನು ಇಷ್ಟೇ ಯೋಚನೆ ಮಾಡಿದ್ದು ಏನಯ್ಯ ಬೇರೆಯೇ ಇದೆ ಪ್ರಪಂಚ ಅಂತ. ಅರ್ಥ ಆಯ್ತಾ? ಆವಾಗ ನಾನು ಪಕ್ಕದಲ್ಲಿ ಕೂತ್ಕೊಂಡಾಗ ನನಗೆ ಫೀಡ್ಬ್ಯಾಕ್ಗಳು ಬರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೊಂಥರ ನಾನು ಓಪನ್ ಎಂಡಲ್ಲಿ ಬಿಟ್ಟಿರ್ತೀನಿ ಅಷ್ಟೇ. ಅವಾಗ ನೀವು ಮಾತಾಡ್ತೀರಾ, ನೀವು ಹೇಳ್ತೀರಾ, ನೀವು ಡಿಸೈಡ್ ಮಾಡ್ತೀರಾ. ಅದು ನನಗೆ ನಿಜವಾದ ರಿಸಲ್ಟ್ ಅನ್ಸುತ್ತೆ ನನಗೆ. ಸರ್ ಇನ್ನು ವಾರ್ನರ್ದೇ ನೋಡಿದಾಗ ಗುರುಪ್ರಸಾದ್ ಅವರ ಪಾತ್ರ ತುಂಬ ವಿಭಿನ್ನವಾಗಿ ಕಾಣಿಸುತ್ತೆ. ಒಂದ್ಸರಿ ಎಡಿಟಿಂಗ್ ಸೂಟಲ್ಲಿ ನೀವು ಕೂತಿದ್ದಾಗ ಅವ್ರ ಪಾತ್ರ ನೋಡಿ ನೀವು ಕಾಲ್ ಮಾಡಿ ಮೈಯೆಲ್ಲ ಜುಮ್ ಅನಿಸ್ಬಿಡ್ತು ಅಂತ ನನಗೆ ತುಂಬ ಖುಷಿ ಆಯಿತು ಅವ್ರ ಪರ್ಫಾರ್ಮೆನ್ಸ್ ನೋಡಿ. ಯಾಕಂದ್ರೆ ಅಷ್ಟೆಲ್ಲ ಗೆಟಪ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಸಿನಿಮಾ ನೋಡಿ. ಸೊ ನನಗೆ ಶಾಕಿಂಗ್ ಆ್ಯಕ್ಚುಲಿ ಅವ್ರು ಇದಾಗಿದ್ದು. ಇನ್ನೊಬ್ಬರು ವ್ಯಕ್ತಿ ಬಗ್ಗೆ ನಾನು ಹೇಳಲೇಬೇಕು, ಬುಜ್ಜಿ ಅಂತ ಒಬ್ಬರಿದ್ದರು, ಸ್ಟಡಿ ಕ್ಯಾಮ್ ಆಪ್ರೇಟರ್. ಅವ್ರಿಗೆ ನಾವು ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಇದನ್ನು. ಏನು ಶಾಟ್ ಹೇಳಿದ್ರು ಆ ಲೆವೆಲ್ಗೆ ರೆಡಿ ಇರೋರು. 12 ಗಂಟೆ 2 ಗಂಟೆ ರಾತ್ರಿ ಬಂದಂಗೆ ನಿಂತ್ಕೊಂಡ್ರೆ ಒಂದೇ ಟೇಕ್ ಅಷ್ಟೇ, ಎಂಥ ಕಾಂಪ್ಲಿಕೇಟೆಡ್ ಕೊಡಿ ಸರ್, ಪೆಟ್ಕೊಂಡೆ ಸರ್ ಇದೀನಿ ಇಟ್ಕೊಳ್ಳಿ ನೀವು ಇದನ್ನು ಅನ್ನೋರು. ಮತ್ತು ಇನ್ನೊಂದು ಶಾಟ್ ತೆಗಿಬೇಡಿ ನಾನು ತೆಗೆದಿರೋದಕ್ಕೆ ಇದು ಮಾಡ್ದಂಗೆ ಅಂತ. ಮಧ್ಯದಲ್ಲಿ ಕಟ್ ಮಾಡಿಬಿಡಿ, ಯಾಕಂದರೆ ಫೋಕಸ್ ತಪ್ಪಿರಲ್ಲ, ಶಾರ್ಟ್ ತಪ್ಪಿರಲ್ಲ, ನಿಮ್ಗೆ ಏನಿದೆಯೋ ಮ್ಯೂಸಿಕಲಾಗಿ ಸಿಂಕ್ ಮಾಡಿದ್ದೀನಿ ಅದು. ಆ ಥರ ಒಬ್ಬರಿದು ಅವರು ಮಧ್ಯದಲ್ಲೇ ಇದಾದರು. ಸೊ ಸರ್ ಟೆಕ್ನಿಕಲಿ ಎಷ್ಟೆಲ್ಲ ಪ್ರಯೋಗಗಳು ಈ ಸಿನಿಮಾದಲ್ಲಿ ಆಗಿದೆ ಅಂತ, ಯಾಕೆಂದರೆ ಒಂದಷ್ಟು ಫೋಟೋ ಜೊಮೆಟ್ರಿ ಅಂತೆಲ್ಲ ಬಳಸ್ಕೊಂಡು. ಇಲ್ಲ ಅದು ಬಿಡಿ, ಅದೇನಂದರೆ ಟೆಕ್ನಿಕಲಿ ಏನದು ಅಡುಗೆ ಮನೆ ಒಳಗೆ ಮಾತಾಡ್ದಂಗೆ ಅದು ಏನೇನೋ ವಿಷಯಗಳಿರುತ್ತೆ, ಅದೆಲ್ಲ ಆಗ್ತಾ ಇರುತ್ತೆ. ಬಟ್ ನಿಮ್ಗೆ ಏನು ಫೈನಲ್ ರಿಸಲ್ಟೇ ಇಂಪಾರ್ಟೆಂಟ್. ಅದು ನಾವು ಯಾವ ಥರ ಅಡುಗೆ ಮಾಡ್ತೀವಿ, ಎಷ್ಟು ತರಕಾರಿ ಹೆಚ್ಚಿದ್ದೀವಿ ಅನ್ನೋದಲ್ಲ, ಫೈನಲಿ ನಾವು ಏನು ಕೊಡ್ತೀವಿ ಅದೇನು ರುಚಿಸುತ್ತೆ ನಿಮಗೆ, ಅದು ಏನು ನಿಮ್ಗೆ ಇದು ಕೊಡೋದು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್.